ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ಪ್ರಭಾವಶಾಲಿಯಾದಂಥ ಒಂದು ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಶೀಕರಣ ತಂತ್ರ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಬಂದು ಬಂಗಾಳ ದೇಶದ ಪ್ರಾಂತ್ಯದಲ್ಲಿ, ಅಂದರೆ ಈಗಿನ ಒಂದು ವೆಸ್ಟ್ ಬೆಂಗಾಲ್ ಏನಿದೆಯಲ್ಲ ಆ ಪ್ರಾಂತ್ಯದಲ್ಲಿ ಈ ಒಂದು ವಶೀಕರಣ ತಂತ್ರ ಬಹಳಷ್ಟು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಆಯ್ತಲ್ಲ. ಈಗ ಈ ಒಂದು ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವಶೀಕರಣ ತಂತ್ರವನ್ನು ಉಪಯೋಗಿಸಿಕೊಂಡು ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥವರನ್ನು 3 ದಿನದಲ್ಲಿ ವಶೀಕರಣವನ್ನು ಮಾಡ್ಕೋಬೋದು. ವೀಕ್ಷಕರೇ, ಬಹಳಷ್ಟು ಜನ ಈ ಒಂದು ವಶೀಕರಣವನ್ನು ಮಾಡಿ ಸಕ್ಸಸ್ಸನ್ನು ಕಂಡುಕೊಂಡಿದ್ದಾರೆ. ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ, ಗುರುಜಿ ಈ ಹಿಂದೆ ನಾವು ವಶೀಕರಣ ಮಾಡಿ ನಮಗೆ ಒಂದು ಸಕ್ಸಸ್ ಆಗಿಲ್ಲ, ಏನೇ ಮಾಡಿದ್ರೂ ಒಂದು ವಶೀಕರಣ ನಡೀತಾ ಇಲ್ಲ ಗುರುಗಳೇ ಅಂತಕ್ಕಂಥವರು ಖಂಡಿತವಾಗ್ಲೂ ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಿ 3 ದಿನದಲ್ಲಿ ನೀವು ಇಷ್ಟಪಟ್ಟಂಥವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಬಹಳಷ್ಟು ಪ್ರಭಾವಶಾಲಿಯಾದಂತಹ ಒಂದು ವಶೀಕರಣ ತಂತ್ರ ಇದು. ಮೊದಲನೇದಾಗಿ ವೀಕ್ಷಕರೇ, ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ಹಾಗೂ ಅದನ್ನು 2 ಭಾಗವನ್ನಾಗಿ ಕಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ 2 ಭಾಗವನ್ನಾಗಿ ಕಟ್ ಮಾಡಿಕೊಳ್ಬೇಕು ವೀಕ್ಷಕರೇ. ಈ ರೀತಿಯಾಗಿ ಕಟ್ ಮಾಡಿಕೊಂಡ ನಂತರದಲ್ಲಿ ಇದಕ್ಕೆ ಒಂದು ಭಾಗಕ್ಕೆ 3 ಲವಂಗವನ್ನು ಸಿಕ್ಕಿಸ್ಕೋಬೇಕಾಗುತ್ತೆ ವೀಕ್ಷಕರೇ. ಒಂದು ಭಾಗಕ್ಕೆ ಅಂದರೆ ಒಂದು ಅರ್ಧಕ್ಕೆ 3 ಲವಂಗವನ್ನು ನೀವು ಈ ರೀತಿಯಾಗಿ ನೋಡಿ, ಇಲ್ಲಿ ಈ ರೀತಿಯಾಗಿ ಮಾಡ್ಕೊಬರ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡಬೇಕಾದ್ರೆ ನೀವು ಇಷ್ಟಪಟ್ಟಂಥವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೋಬೇಕು. ಮನಸ್ಸಿನಲ್ಲಿ ನೆನೆಸಿಕೊಂಡ ನಂತರದಲ್ಲಷ್ಟೇ ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಅವರನ್ನು ಪೂರ್ತಿಯಾಗಿ ಆವಾಹನೆಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ, ಆಯ್ತಲ್ಲ. ಹಾಗೂ ಒಂದು ಬಹಳಷ್ಟು ಶಕ್ತಿಶಾಲಿಯಾದಂತಹ ಮಂತ್ರ ಇದೆ. ಆ ಮಂತ್ರವನ್ನು ಕೂಡ ನೀವು ಜಪ ಮಾಡಬೇಕಾಗ್ತದೆ. ಆ ಒಂದು ಮಂತ್ರವನ್ನು ಜಪ ಮಾಡಿದರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ನಡೀತದೆ. ಆ ಮಂತ್ರ ಯಾವುದು, ಆ ಮಂತ್ರದ ಪವಾಡವಾದರೂ ಏನು ಅಂತಕ್ಕಂಥ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಈ ಒಂದು ತಂತ್ರವನ್ನು ಉಪಯೋಗಿಸ್ತಕ್ಕಂಥದ್ದು ವೀಕ್ಷಕರೇ, ಆಯ್ತಲ್ಲ. ಹಾಗೆಯೇ ಈ ಒಂದು ವಶೀಕರಣ ತಂತ್ರ ಏನಿದೆಯಲ್ಲ, ಇದನ್ನು ಮಾಡ್ತಕ್ಕಂತಹ ಸಮಯದಲ್ಲಿ ಯಾರು ಕೂಡ ನಿಮ್ಮನ್ನು ನೋಡಬಾರದು ವೀಕ್ಷಕರೇ. ಯಾರು ಕೂಡ ನಿಮ್ಮನ್ನು ನೋಡಬಾರದು. ನೋಡಿದ್ದೇ ಆಯಿತು ಅಂದರೆ ಅವರು ನಿಮಗೆ ವಶೀಕರಣ ಆಗೋದಿಲ್ಲ. ಮಂತ್ರ ಯಾವುದಪ್ಪ ಅಂದರೆ ವಶೀಕರಣಂ ಬಂಗಾಲಿಂ ತ್ವಂ ಶಿವಂ ವಶೀಕರಣ ದೇವಾಯ ನಮಃ. ಇನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ತಾ ಇದ್ದೇನೆ. ವಶೀಕರಣಂ ಬಂಗಾಲಿಂ ತ್ವಂ ಶಿವಂ ವಶೀಕರಣ ದೇವಾಯ ನಮಃ. ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ. ಈ ಒಂದು ಮಂತ್ರವನ್ನು 38 ಬಾರಿ ನೀವು ಜಪ ಮಾಡಬೇಕಾಗ್ತದೆ. 38 ಬಾರಿ ಜಪವನ್ನು ಮಾಡಿದ್ದಾಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ. ಹಾಗೂ ಈ ನಿಂಬೆಯನ್ನು ಏನು ಮಾಡಬೇಕಪ್ಪ ಅಂತ ನೋಡೋದಾದರೆ, ಒಂದು ನಿಂಬೆಯನ್ನು ನೀವು ಮಲಗುವಂತಹ ಕೋಣೆಯಲ್ಲಿ ಇಡಬೇಕಾಗ್ತದೆ. ಇನ್ನೊಂದು ನಿಂಬೆಯನ್ನು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತಿರ್ತಾರಲ್ಲ ಅವರು ಮಲಗುವ ಕೋಣೆಯಲ್ಲಿ ಇದನ್ನು ಇಡಬೇಕಾಗ್ತದೆ. ಬಹಳಷ್ಟು ಜನರಿಗೆ ಇದನ್ನು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರು ಅವರ ಮನೆಯಲ್ಲಾದರೂ ಇದನ್ನು ಇಡಬೇಕು ವೀಕ್ಷಕರೇ. ಹಾಗೆ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥವರು ವಿಶೇಷವಾದಂಥ ಒಂದು ವಶೀಕರಣ ಯಂತ್ರವನ್ನು ಸಿದ್ಧಪಡಿಸಿದ್ದೇವೆ ನಿಮಗೋಸ್ಕರವೇ. ಈ ಒಂದು ಯಂತ್ರವನ್ನು ತರಿಸಿಕೊಂಡು ನೀವು ಇಷ್ಟಪಟ್ಟಂಥವರನ್ನು 3 ದಿನದಲ್ಲಿ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ. ಕೇವಲ ಒಂದು ಕರೆ ಮಾಡಿ ನಿಮಗೆ ಈ ವಶೀಕರಣವನ್ನು ತಲುಪಿಸ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಆಯ್ತಲ್ಲ. ಇದೇ ರೀತಿಯಾಗಿ ಇನ್ನಷ್ಟು ವಿಡಿಯೋಗಳಿಗೆ ಬೇಕಂದರೆ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕಡಿಮೆ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ. ಸಿಗ್ತದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ಸೂಚಿಸಲಾಗ್ತದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಸಾವಿರಾರು ಜನ ನಮ್ಮ ಬಳಿ ಪರಿಹಾರಗಳನ್ನು ಕೂಡ ವಶೀಕರಣಗಳನ್ನು ಕೂಡ ಮಾಡಿಸಿಕೊಂಡಿದ್ದಾರೆ. ಕೊನೆಯದಾಗಿ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸಬೇಡಿ. ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.